ಇಲ್ಲ ಅಪ್ಪಿ, ನನಗೆ ಬೇಕಾಗಿರೋದು ಏನು ಹೇಳು. ವಿಡಿಯೋ ಮಾಡ್ಕೊಡಕ್ಕಾಗಲ್ಲ ನಿನ್ಗೆ ಅಲ್ಲಿ. ನೋಡಿ ಏನ್ ಮಾಡ್ತೀಯ ಅಂತ. ಬಾಯಿ ಗಿಡಕ್ಕೆ ಇಷ್ಟೊಂದು ಯಾಕೆ ಆಗ್ತೇ? ನಿನಗೆ ಮೊದ್ಲಿಂದಾನು ಹೇಳ್ತಾ ಇದೀನಿ, ಗಿಡಗಳು ತಗೋಬೇಕು, ನೆಡಬೇಕು. ಹಲೋ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಏನು ಈ ಥರ ವಿಡಿಯೋದಲ್ಲಿ ಬರ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ಸ್ನಾನ ಆಯಿತು, ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಬಟ್ ಆದರೆ ಹೂವು ತಂದಿಲ್ಲ. ಅಪ್ಪಿಗೆ ಹೇಳಿದ್ದೀನಿ ಹೂ ತರೋದಕ್ಕೆ. ಸೊ ಏನಕ್ಕೆ ಬ್ಲಾಗ್ ಮಾಡಬಾರ್ದು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಇವಾಗ ಪೂಜೆ ಮಾಡಿ ಸಾಂಬಾರೆಲ್ಲ ಮಾಡಿದ್ದೀನಿ. ಅಡುಗೆದೇನು ಪ್ರಾಬ್ಲಮ್ ಇಲ್ಲ. ನೈಟಿಗೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಅವ್ನು ಬರೋವರೆಗೂ ಹೇರ್ ಆರಿಸ್ಬಿಟ್ಟು ಅವ್ನು ಬಂದಮೇಲೆ ಪೂಜೆ ಮಾಡಿ ಈಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಚೆ ಹೋಗ್ತೀನೋ ಇಲ್ವ ನನಗೆ ನಿಜ ಗೊತ್ತಿಲ್ಲ. ಹೋದರೆ ವಿಡಿಯೋ ಮಾಡ್ತೀನಿ, ಹೋಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಜನ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಅದೇ ವಿಡಿಯೋ ಬರುತ್ತೆ, ಓಕೆನಾ? ಇದು ಬಂದು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಅದೇ ವಿಡಿಯೋ ಆಗಿರುತ್ತೆ. ಆಬ್ವಿಯಸ್ಲಿ ಅದು ಮನೆ ಹೇಗಾದರೂ ಇಟ್ಟಿರಲಿ, ನಾನು ಹೆಂಗಾದರೂ ಇರಲಿ, ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಹೋಮ್ ಟೂರ್ ಬಂದೇ ಬರುತ್ತೆ, ಆಯಿತಾ? ಆ್ಯಂಡ್ ನಾನೀಗ ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ, ನಾನು ರೆಗ್ಯುಲರಾಗಿ ವಿಶ್ ಕೇರ್ ಅವ್ರದ್ದು ಹೇರ್ ಸಿರಮ್ನ ಯೂಸ್ ಮಾಡ್ತೀನಿ. ಸೊ ನೀವೂ ಕೂಡ ಅದನ್ನು ಯೂಸ್ ಮಾಡಿ. ನಿಜ ಹೇಳ್ತೀನಿ, ತುಂಬ ಸಖತ್ತಾಗಿ ರಿಸಲ್ಟ್ಸ್ ಇದೆ. ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗೆ ಈ ಸೈಡ್ ಇಲ್ಲ ಹೇರು. ಬಟ್ ಇದು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾಟ್ ಬ್ಯಾಡ್ ಅಂತ ಅನ್ನಿಸ್ತಿದೆ. ಸೊ ನನ್ನ ಮನೇಲಿ ಹೀಗೆ ಇರೋದು ಗೈಸ್, ಯಾವಾಗಲೂ ರೆಡಿಯಾಗಿರೋದಕ್ಕಾಗಲ್ಲ. ಪ್ರತಿ ಸಲನೂ ನಾನು ನಿಮ್ಗೆ ಅದನ್ನು ಹೇಳೋದಕ್ಕಾಗಲ್ಲ. ಸ್ಕಿನ್ ಕೇರ್ ಮಾಡಿದ್ದೀನಿ, ಏನೂ ಹಚ್ಚಿಲ್ಲ. ಮಾಮೂಲಿ ನಂದು ಲೈಕ್ ಟೋನಿ ಮೋಲಿದು ಸ್ಪ್ರೇ ಮಾಡಿಬಿಟ್ಟು ನಾನು ಡೈರೆಕ್ಟ್ ಇವತ್ತು ಸನ್ಸ್ಕ್ರೀನ್ ಹಚ್ಚಿದ್ದೀನಿ. ನನಗೆ ಪೀರಿಯಡ್ಸ್ ಟೈಮ್ ಆಗಿಲ್ಲ ಅಂತಂದರೆ ಪಿಂಪಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದೊಂದು ಇಶ್ಯೂಗೆ ಮಾರ್ಕ್ ನೋಡಿ ಹಾಗೆ ಉಳ್ಕೊಂಬಿಡುತ್ತೆ, ಇರ್ರೆಗ್ಯುಲರ್ ಆಗಿರೋದ್ರಿಂದ. ಸೊ ಇದೊಂದು ಪ್ರಾಬ್ಲಮ್ ಗುರು ಹುಡುಗಿರಿಗೆ, ಯಾವುದಿದು ಅನಿಸುತ್ತೆ. ಸೊ ನಾನು ಯಾವುದೇ ರೀತಿ ಮಷಿನ್ ಹಾಕಲ್ಲ, ಅದು ನಿಮ್ಗೆ ಚೆನ್ನಾಗಿ ಗೊತ್ತು. ಅವಶ್ಯಕತೆ ಇದೆ, ಈಚೆ ಎಲ್ಲಾದರೂ ಹೋಗ್ತೀನಿ ಅಂದರೆ ಮಾತ್ರ ನಾನು ಮಷಿನ್ ಯೂಸ್ ಮಾಡೋದು, ಅದರ್ವೈಸ್ ಐ ನೆವರ್ ಯೂಸ್. ಸೊ ಹಾಗೆ ಇದು ಡ್ರೈ ಆಗಲಿ. ಮತ್ತೆ ಸಿಗ್ತೀನಿ. ಸೊ ನಾನು ಕ್ಯಾಮ್ರಾ ಈ ಕಡೆ ನೋಡಬೇಕು, ಬಟ್ ಆದರೆ ನಾನು ಈ ಕಡೆ ನೋಡ್ತಾ ಇದ್ದೀನಿ, ಏನೂ ಅಂದ್ಕೋಬೇಡಿ ಆಯಿತಾ? ಈ ಕಡೆನೇ ನೋಡ್ತೀನಿ, ಆದಷ್ಟು ಈ ಕಡೆನೇ ನೋಡ್ತೀನಿ. ಕ್ಯಾಮ್ರಾ ಎಲ್ಲಿದೆ ಅಲ್ಲೇ ನೋಡ್ತೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಏನು ಮಾಡ್ತೀನಿ ನೋಡೋಣ, ಆಯಿತಾ? ಅಪ್ಪಿ ಒಂದು 4:15 ಅನ್ನಂಗೆ ಬಂದಿದ್ದ. ಸೊ ಪೂಜೆ ಎಲ್ಲನೂ ಮುಗಿಸಿ ನಾನು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ನನಗೆ 5:30 ಹತ್ತತ್ರ ಆಗಿಬಿಟ್ಟಿತ್ತು. ಏನೇ ಹೇಳಿ, ಜೀವನದಲ್ಲಿ ಏನೇ ನಡೀತಾ ಇದ್ರೂ ಸ್ವಲ್ಪ ಪೂಜೆ ಮಾಡಿದಾಗ ನೆಮ್ಮದಿ ಸಿಗುತ್ತೆ, ಅದೊಂದೇ ಖುಷಿ ವಿಚಾರ. ನರ್ಸರಿಗೆ ಹೋಗಬೇಕಿತ್ತು ಗಿಡಗಳನ್ನ ತರೋದಕ್ಕೆ ಅಂತ, ಬಟ್ ಆದರೆ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಜುಡಿಯೋ ಕಡೆ ಹೊರಟ್ವಿ. ಮದುವೆ ಆದಮೇಲೆ ನನಗೆ ತಿಳಿದಿರೋ ಹಾಗೆ ನಾವಿಬ್ಬರು ಶಾಪಿಂಗ್ ಅಂತ ಮಾಡಿರೋದು ತುಂಬ ಅಂದರೆ ತುಂಬಾ ರೇರು. 1-2 ಸಲ ಅಂತ ಲೆಕ್ಕ ಹಾಕಿನೇ ಹೇಳ್ಬಿಡ್ಬೋದು. ಮದುವೆಗೆ ಮುಂಚೆ ನಾನು ಈ ರೀತಿ ಇರಲಿಲ್ಲ, ಮದುವೆ ಆದಮೇಲಂತೂ ತುಂಬಾ ಚೇಂಜ್ ಆಗ್ತಾಯಿದ್ದೀನಿ, ಆಗೋಗಿದ್ದೀನಿ ಅಂತಲೇ ಹೇಳ್ಬೋದು ಮೇ ಬಿ. ಸೊ ಸ್ಲಿಪ್ಪರ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಜುಡಿಯೋದಲ್ಲಿ. ನಾನು ಅದಕ್ಕೆ ಈ ಸ್ಲಿಪ್ಪರ್ನ ತೊಗೊಂಡೆ, ನನಗೆ ಇಷ್ಟ ಆಯಿತು. 699 ಇತ್ತು. ಆ್ಯಂಡ್ ನಾರ್ಮಲ್ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಎಲ್ಲನೂ 399, 299 ಅನ್ನೋದಕ್ಕೇ ಸಿಗ್ತಾಯಿತ್ತು. ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ಬೇಸಿಕಲಿ ಪ್ರೈಸ್ ಯಾವ ರೀತಿ ಇರುತ್ತೆ ಜುಡಿಯೋದು ಅಂತಂದ್ಬಿಟ್ಟು. ಬಟ್ ಆದರೆ ಕಲೆಕ್ಷನ್ಸ್ ಮಾತ್ರ ಮಸ್ತಾಗಿತ್ತು. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತಂದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ನಾವು ಹೋಗೋ ಅಷ್ಟರಲ್ಲಿ ಎಲ್ಲನೂ ಆಯ್ಕೊಂಬಿಟ್ಟಿದ್ರು ಒಳ್ಳೆ. ಆದಷ್ಟು ಈವ್ನಿಂಗ್ ಹೋಗೋದನ್ನು ಅವಾಯ್ಡ್ ಮಾಡಿ, ಆಫ್ಟರ್ನೂನ್ ಮಾರ್ನಿಂಗ್ ಟೈಮೇ ವಿಸಿಟ್ ಮಾಡಿ. ಬಿಕಾಸ್ ಅವಾಗ ರಶ್ ಇರಲ್ಲ, ನಿಮಗೆ ಇದ್ದಿಲ್ಲ ಅಂದರೆ ಇನ್ನೂ ಒಂದು ಕಲೆಕ್ಷನ್ ಸಿಗುತ್ತೆ. ಸೊ ನಾರ್ಮಲಾಗಿ ಈವ್ನಿಂಗ್ ಹೋದರೆ ಸೈಜಸ್ಗಳು ಸಿಗಲ್ಲ, ವೇರಿಯೇಷನ್ಸ್ಗಳಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮದಾದರೆ ಸಾಕ, ಅಪ್ಪಿಗೂ ನೋಡೋಣ ಅಂತ ಅಂದ್ಬಿಟ್ಟು ಮೆನ್ಸ್ ಸೆಕ್ಷನ್ಸಿಗೆ ಹೋದ್ವಿ. ಬಟ್ ಆದರೆ ಅವ್ನಿಗಲ್ಲಿ ಯಾವುದೂ ಇಷ್ಟ ಆಗಿಲ್ಲ. ಬಟ್ ಆದರೆ ಕ್ಲಾತಿಂಗ್ಸಲ್ಲಿ ತುಂಬ ಚೆನ್ನಾಗಿತ್ತು. ಅವನು ಸ್ಲಿಪ್ಪರ್ ತೊಗೋಬೇಕು ಅಂತ ಅನ್ಕೋತಾ ಇದ್ದ. ಸ್ಲಿಪ್ಪರ್ಸಲ್ಲಿ ಯಾವುದೇ ರೀತಿ ವೆರೈಟೀಸ್ ಅಂತ ಏನೂ ಇರಲಿಲ್ಲ.
ಬಟ್ ಆದರೆ ಕ್ಲಾತಿಂಗಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ಸು. ಬಟ್ ನಾವಲ್ಲಿನೂ ತೊಗೊಳ್ಳಿಲ್ಲ. ಒಂದು ಸ್ಲಿಪ್ಪರು, ಒಂದು ಸನ್ಸ್ಕ್ರೀನ್ ವೈಪ್ ಮತ್ತು ಒಂದರಷ್ಟು ರಿಬ್ಬನ್ಸ್ಗಳನ್ನ ತೊಗೊಂಡ್ವಿ. ನಿಮಗೆ ವೀಡಿಯೋಸ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಕಲೆಕ್ಷನ್ಸ್ದು. ಆ್ಯಂಡ್ ಬಾಯ್ಸ್ ಯಾರಾದರೂ ಹೋಗಿ ಪರ್ಚೇಸ್ ಮಾಡೋ ಹಾಗಿದ್ರೆ ಕಲೆಕ್ಷನ್ಸು ತುಂಬ ಚೆಂದ ಇದೆ, ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಆ ಕ್ಯಾರಿ ಬ್ಯಾಗಿಗೆ ಬೇರೆ 10 ರೂಪಾಯಿ ಕೊಡೋಂಗಾಯಿತು. ನನಗೆ ಐಡಿಯಾನೂ ಇರಲಿಲ್ಲಲ್ಲ, ಸೊ ನಾನು ಬ್ಯಾಗ್ ತೊಗೊಬಂದಿರಲಿಲ್ಲ. ಸುಮ್ಮನೆ 10 ರೂಪಾಯಿ ಕೊಟ್ಟು ಒಂದು ಬ್ಯಾಗ್ ಬೇರೆ ಈಸ್ಕೊಂಡಿದ್ದಾಯಿತು. ಈಚೆಗಡೆನೇ ಇಲ್ಲಿ ಸ್ಟಾಲ್ ಥರ ಇಟ್ಕೊಂಡಿದ್ದಾರೆ. ರೀಸೆಂಟಾಗಿ ಓಪನ್ ಮಾಡಿರೋದಂತೆ. ಬಟ್ ಆದರೆ ನಿಜ ಹೇಳ್ತೀನಿ, ಸ್ಟುಡಿಯೋ ಮುಂದೆ ಇಟ್ಟಿರೋದಕ್ಕೆ ಒಳ್ಳೆ ಬಿಸ್ನೆಸ್ ಆಗ್ತಿದೆ. ಹೆಂಗಿದ್ರೂ ತಿಂತಾರೆ ಅನ್ನೋ ಥರ ಕಾನ್ಸೆಪ್ಟು ಪಾನಿಪುರಿದು. ಅಂದರೆ ಗೋಲ್ಗಪ್ಪ ಚೆನ್ನಾಗಿದೆ, ಬಟ್ ಸ್ವಲ್ಪ ಹುಳಿ ಅಂತ ಅನ್ನಿಸ್ತು ನನಗೆ. ಖಾರ ಇರಲಿಲ್ಲ, ಸ್ವಲ್ಪ ಹುಳಿ ಜಾಸ್ತಿ ಇತ್ತು ಅನ್ನಿಸ್ತು. ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಒಂದು 7:30 ಆಗಿತ್ತು. ಸರಿ ಆಯಿತು ಅಂದ್ಬಿಟ್ಟು ಸಾಂಬಾರು ಹೇಗಿದ್ರು ರೆಡಿ ಇತ್ತಲ್ಲ, ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ನಾನು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಆವಾಗ ಒಂದಷ್ಟು ಅವನ ಜೊತೆ ಜಗಳ ಮಾಡಿಕೊಂಡು ವೀಡಿಯೋಸ್ ಮಾಡೋದಕ್ಕೆ ಎಲ್ಪ್ ಮಾಡು ಅಂತ ನಾನು ಕೇಳೋದು, ಅವನ ಫೋನ್ನ ಬೇಕು ಅಂತಲೇ ನನಗೆ ಆಟ ಆಡಿಸೋದು, ಫುಲ್ಲು ಉರ್ಸಾಕ್ಬಿಡ್ತಿದ್ದ ನನಗೆ. ನಾನು ಅದಕ್ಕೆ ಬೈಕೊಂಡೇ ಮಾಡ್ತಾಯಿದ್ದೆ. ಬಜ್ಜಿ ಮಾಡೋದೇನು ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ. ಸ್ವಲ್ಪ ಕಡಲೆ ಹಿಟ್ಟು, ಉಪ್ಪು, ಸೋಡಾ, ಮೆಣಸಿನ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 1/2 ಅವರ್ ಬಿಟ್ಟೆ. ಅದಾದಮೇಲೆ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದನ್ನು ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ, ಎಣ್ಣೆಯಲ್ಲಿ ಕರಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಈ ಮನೆಗೆ ಬಂದಮೇಲೆ ಫಸ್ಟ್ ಟೈಮ್ ಬಜ್ಜಿ ಮಾಡ್ತಾಯಿದ್ದಿದ್ದು, ಸೊ ಅದನ್ನೇ ಮಾತಾಡ್ತಾ ಇದ್ವಿ ನಾವು. ಬಿಸಿ ಬಜ್ಜಿ ಮಾಡಿಕೊಂಡು ಅಡುಗೆ ಎಲ್ಲ ರೆಡಿ ಇತ್ತು. ತಟ್ಟೆಗೆ ಊಟ ಎಲ್ಲನೂ ಹಾಕ್ಕೊಂಡು ತಿಂದು ಬಿಗ್ ಬಾಸ್ ನೋಡಿಕೊಂಡು ನಮ್ಮ ಸ್ಯಾಟರ್ಡೇನ ಮುಗಿಸಿದ್ವಿ. ಅಂದಾಗೆ ಈ ಕಂಪ್ಲೀಟ್ ವಿಡಿಯೋ ಬಂದು ಸ್ಯಾಟರ್ಡೇದು. ಆ್ಯಂಡ್ ನಾನು ಕಂಟಿನ್ಯೂಟಿ ವಿಡಿಯೋನೂ ಮಾಡಿದ್ದೀನಿ, ಅದನ್ನು ಕೂಡ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿಬಿಟ್ಟಿತ್ತು, ಸೊ ತಿಂಡಿ ಮಾರ್ನಿಂಗ್ ಮಾಡಿರಲಿಲ್ಲ, ಈಚೆ ಹೋಗಿ ಮಾಡ್ಕೊಂಡ್ವಿ. ರಿಟರ್ನ್ ಬರ್ತಾ ನರ್ಸರಿಗೆ ಹೋಗ್ಬೇಕಿತ್ತಲ್ಲ, ಸೊ ಇವತ್ತಾದರೂ ಈ ಕೆಲಸ ಆಗಲಿ ಅಂತಂದ್ಬಿಟ್ಟು ನರ್ಸರಿಗೆ ಹೋದ್ವಿ. ತುಳಸಿ ಕಟ್ಟೆ ತೊಗೋಬೇಕಾಗಿತ್ತು, ಹಂಗೆ ಒಂದಷ್ಟು ಪಾಟು ಗಿಡಗಳನ್ನೆಲ್ಲ ತೊಗೋಬೇಕಾಗಿತ್ತು. ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಒಂದಂತೂ ನಿಜ ಹೇಳ್ತೀನಿ, ಅಲ್ಲಿದ್ದಿದ್ದು ಅಂಕಲ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾನೆ ಇರಲಿಲ್ಲ. ಅಂದರೆ ಬಿಸ್ನೆಸ್ ಮಾಡೋ ಒಂದು ಮೈಂಡ್ಸೆಟ್ಟೇ ಅವ್ರಿಗಿಲ್ಲ ಅಂತ ಅನಿಸುತ್ತೆ. ಅವ್ರದ್ದೇ ಲೋಕದಲ್ಲಿದ್ದರು. ನಾನೇ ಕ್ವಶನ್ ಮಾಡಿ ಇದು ಓಕೆನಾ, ಯಾವ್ದು ಚೆನ್ನಾಗಿದೆ ಅಂಕಲ್ ಇದ್ದಂತ ಮಾತಾಡ್ಸೋದಕ್ಕೆ ಹೋದರೂ ಕೂಡ ಅವರು ಪ್ರಾಪರಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಬಟ್ ನಾವು ಇನ್ನೂ ಒಂದು ಕಡೆ ಹೋಗಿ ನೋಡೋ ಅಷ್ಟು ಟೈಮ್ ನಮಗೂ ಇರಲಿಲ್ಲ, ಬಿಕಾಸ್ ಆಲ್ರೆಡಿ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಸರಿ ಮನೆಗೆ ಹೋಗಿ ಅಡುಗೆ ಎಲ್ಲನೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲೇನೇ ಏನು ಬೇಕೋ ಬೇಸಿಕ್ ಐಟಮ್ಸ್ ಎಲ್ಲ ತೊಗೊಂಡ್ವಿ. ನಿನಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ, ಗಿಡಗಳು ತಗೋಬೇಕು, ನೆಡಬೇಕು, ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಅಂತ. ಇಲ್ಲಿಂದನೇ ಗಿಡ ತಗೊಂಡೋಗ್ಬೇಕು, ಹೂವದೋ ಯಂತ್ರದಾದ್ರು. ಮನೆಗೆ ಬಂದು ಅಡುಗೆ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ 1:30 ಆಗಿತ್ತು ನಾನು ಇದನ್ನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ವೀಡಿಯೋಸು ಮಾಡಿ ನಾನು ಶೂಟ್ ಮಾಡೋದ್ರಿಂದ ನನಗೆ ಅಡುಗೆ ಕೆಲಸ ತುಂಬ ಲೇಟ್ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಕಾಬೂಲ್ ಕಡಲೆನ ನೆನೆ ಹಾಕಿ ಇಟ್ಟಿದ್ದೆ, ಅಂದರೆ ಓವರ್ ನೈಟ್ ನೆನೆಸಿದ್ದೆ. ಸೊ ನಾನು ಇವಾಗ ಫಸ್ಟಾಗಿ ಕಾಬೂಲ್ ಕಡಲೆನ ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿ ಹಾಕಿ ನಾನು ಕೂಗಿಸ್ಕೊತಾ ಇದ್ದೀನಿ. ಅದು ಕೂಗೋ ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಪೇಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಸಪ್ರೇಟಾಗಿ ಟೊಮೆಟೊ ಮತ್ತು ಕಾಬೂಲ್ ಕಡಲೆ ವಿಷಲ್ ಆಗಿತ್ತಲ್ಲ, ಅದನ್ನು 1-2 ಸ್ಪೂನ್ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡೆ. ದೆನ್ ಮಸಾಲೆ ಎಲ್ಲ ರೆಡಿ ಮಾಡಾದ್ಮೇಲೆ ಒಂದು ಪಾತ್ರೆ ತೊಗೊಂಡು ನಾನು ಆಯಿಲ್ ಹಾಕಿ ಅದಕ್ಕೆ ಸ್ಪೈಸಸ್ ಎಲ್ಲ ನಾನು ಹಾಕಿ ರೋಸ್ಟ್ ಮಾಡಿಕೊಂಡು ಫಸ್ಟು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೊಂಡೆ. ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವು ಟೊಮೆಟೊ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಬೆಂದ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ ಅನಿಸಿದ್ಮೇಲೆ ಅರಿಶಿನ, ಮೆಣಸಿನ ಪುಡಿ, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಎಲ್ಲನೂ, ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಸ್ಪೈಸಸ್ ಪುಡಿಗಳನ್ನೂ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದು ಸ್ವಲ್ಪ ತಿಕ್ ಪೇಸ್ಟ್ ಆಗ್ತಾ ಇದ್ದಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಉರಿ ಕೊಟ್ಕೋತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಏನು ಬೇಯಿಸ್ಕೊಂಡು ವಿಷಲ್ ತೊಗೊಂಡಿದ್ವಿ ಅದನ್ನು ನಾನು ಮಿಕ್ಸ್ ಮಾಡಿಕೊಂಡೆ. ನಿಮಗೆ ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು
ಒಂದು 10 ನಿಮಿಷ ನೀವು ಅದನ್ನು ಕುದಿ ಬಿಟ್ಟರೆ ಅದು ರೆಡಿ ಆಗಿಬಿಡುತ್ತೆ. ದೆನ್ ನಾನು ಗೀ ರೈಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಈ ಮನೆಗೆ ನಾನು ಫಸ್ಟ್ ಟೈಮ್ ಬಂದ ಮೇಲೆ ಗೀ ರೈಸ್ ಮಾಡ್ತಾ ಇರೋದು. ಬಟ್ ಆದರೆ ನಾನು ತುಪ್ಪನ ಕಮ್ಮಿ ಯೂಸ್ ಮಾಡಿರೋದು. ಒಂದು 2-3 ಸ್ಪೂನ್ ಆಯಿಲ್ ಹಾಕಿ ಚಕ್ಕೆ, ಲವಂಗ, ಮೆಣಸು, ಎಲೆ, ಪಲಾವ್ ಎಲೆ, ಮೊಗ್ಗು ಎಲ್ಲನೂ ಹಾಕಾದ್ಮೇಲೆ ಸ್ವಲ್ಪ ಗೋಡಂಬಿನ ರೋಸ್ಟ್ ಮಾಡಿಕೊಂಡು ಈರುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ. ದೆನ್ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಅದು ಮಿಕ್ಸಪ್ ಆಗಿ ರೋಸ್ಟ್ ಆದಮೇಲೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೆ. ಇವಾಗ ನಾನು ಸ್ವಲ್ಪ ತುಪ್ಪನೂ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಗೀ ಇರಲಿ ಅಂತ ಅಂದ್ಬಿಟ್ಟು. ನಾನು ತುಪ್ಪ ತಿನ್ನಲ್ಲ, ನಾನು ಹಾಕ್ತಿರ್ಲಿಲ್ಲ. ಬಟ್ ಆದರೆ ಅಪ್ಪಿ ಹಾಕು ಅಂದ್ಬಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸೋಂಪು ಕಾಳು ಹಾಕಿ ನೀರು ಹಾಕ್ಬಿಟ್ಟು ಕುದಿ ಬಂದ ನಂತರ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಷಲ್ನ ಕೊಟ್ಕೊಂಡೆ. ತುಂಬ ಅಂದರೆ ತುಂಬ ಸಖತ್ತಾಗಿ ಗೀ ರೈಸ್ ಬಂದಿತ್ತು. ನಾನು ಟೇಸ್ಟ್ ನೋಡಿದೆ, ಅಪ್ಪಿನೂ ತುಂಬ ಚೆನ್ನಾಗಿದೆ ಅಂತ ಅಂದ. ಫಸ್ಟ್ ಟೈಮ್ ಮಾಡಿದ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನ್ನಿಸ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾನು ನನ್ನ ಸಿಸ್ಟರ್ ಇಲ್ಲ ಫಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಓಕೆ ಅಂದ್ಬಿಟ್ಟು ಮನೆಯಿಂದ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಏರಿಯಾ ಹೆಸರು ನನಗೆ ಗೊತ್ತಿಲ್ಲ, ಮಾಲ್ ನೇಮು ಕೂಡ ನನಗೆ ಗೊತ್ತಿಲ್ಲ, ಸಾರಿ, ಕೇಳಕ್ಕೆ ಹೋಗಬೇಡಿ. ಒಂದು ಸಲ ಹೋಗಿದ ತಕ್ಷಣ ನನಗೆ ಇದೇ ಜಾಗಕ್ಕೆ ಹೋಗಿದ್ವಿ ಅಂತ ಐಡೆಂಟಿಫೈ ಮಾಡೋದಕ್ಕೆ ಇನ್ನೂ ಆಗ್ತಾಯಿಲ್ಲ. ಸೊ ನನಗೆ ಇನ್ನೂ ಐಡಿಯಾ ಇಲ್ಲ. ಸೊ ಒಂದು ರೌಂಡ್ ಎಲ್ಲ ಹೊಡ್ಕೊಂಡು ದಿ ಗರ್ಲ್ ಫ್ರೆಂಡ್ ಮೂವಿಗೆ ಹೋದ್ವಿ. ರಶ್ಮಿಕಾ ಮಂದಣ್ಣ ಮತ್ತು ದೀಕ್ಷಿತ್ ಅವ್ರು ಆ್ಯಕ್ಟ್ ಮಾಡಿರೋ ಅಂಥದ್ದು. ನನಗೆ ತಿನ್ನೋದಕ್ಕೆ ದುಡ್ಡು ಕೊಡಬೇಕು ಅಂದಾಗ ಯೋಚನೆ ಮಾಡುತ್ತೆ ಇಂಥ ಕಡೆ ಎಲ್ಲ, ಬಿಕಾಸ್ ಕಾಸ್ಟ್ ಜಾಸ್ತಿ ಅಂತ ಫೀಲ್ ಆಗುತ್ತೆ. ಬಟ್ ಈ ಮಾಲಲ್ಲಿ ಕಮ್ಮಿ ಇತ್ತು, ಏನು ಜಾಸ್ತಿ ಇರಲಿಲ್ಲ. ನಾಟ್ ಬ್ಯಾಡ್ ಅಂತ ಅನ್ನಿಸ್ತು. ನ್ಯಾಚೋಸ್ ಮತ್ತು ಫ್ರೆಂಚ್ ಫ್ರೈಸ್ ಮತ್ತು ಒಂದು ಫಾಂಟಾ ಜ್ಯೂಸ್ನ ತೊಗೊಂಡು ನಾವು ಮೂವಿಗೆ ನೋಡೋಣ ಅಂತ ಹೋದ್ವಿ. ಫುಲ್ ಆಗಿಬಿಟ್ಟಿತ್ತು. ನಾನು ತುಂಬ ಖುಷಿ ಆಯ್ತು ಇದನ್ನು ನೋಡಿದಾಗ. ಅಲ್ಲಿಗೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೀರಿಯಸ್ ಆಗಿ ಹೇಳ್ತೀನಿ, ಮೂವಿ ತುಂಬ ಸಖತ್ತಾಗಿದೆ. ನಾನು ಈ ರೀತಿ ಹೇಳೋದೇ ತುಂಬ ರೇರು. ನಾನು ಯಾವುದೇ ರೀತಿ ರಿವ್ಯೂಸ್ನ ಕೊಡೋದಕ್ಕೆ ಬರೋದಿಲ್ಲ. ಬಟ್ ನನಗೆ ಈ ಮೂವಿ ತುಂಬ ಇಷ್ಟ ಆಯಿತು. ಯಾರೆಲ್ಲ ನೋಡಿಲ್ಲ ಇನ್ನು ಹೋಗಿ ನೋಡಿ. ಎಕ್ಸ್ಪೆಷಲಿ ಈ ಲವ್ವಲ್ಲಿ ಬಿದ್ದಿರೋರು, ಬಿದ್ದು ಲೈಫ್ನ ಏನೋ ಆಗೋಗಿದೆ ಅಂತ ಅಂದ್ಕೊಂಡಿರೋರು, ಬ್ರೇಕಪ್ ಆಗಿರೋರು, ಲವ್ವಲ್ಲಿ ಬೀಳಬೇಕು ಅಂತ ಅಂದ್ಕೊಂಡಿರೋರು, ಲವ್ವಲ್ಲಿ ಇದೀನಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿರೋರು, ಫ್ಯೂಚರ್ ಹೇಗಿರಬಹುದು ಅಥವಾ ಒಂದು ಹುಡುಗಿ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ, ಹುಡುಗನ ಮೈಂಡ್ಸೆಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದೆಲ್ಲನೂ ಕೂಡ ಇದರಲ್ಲಿ ತೋರಿಸಿದ್ದಾರೆ. ಸೀರಿಯಸ್ಲಿ ಹೇಳ್ತೀನಿ, ಈ ಒಂದು ಮೂವಿನ ಯೂತ್ಸ್ ನೋಡಿ. ಆ್ಯಂಡ್ ಯೂತ್ಸೇ ನೋಡಬೇಕು ಅಂತಲೂ ಅಲ್ಲ, ಮದುವೆ ಆಗಿರೋರು ನೋಡಿ. ಆವಾಗ ಅವ್ರು ಮಾಡ್ತಾರೋ ಮಿಸ್ಟೇಕ್ಸ್ ಏನು, ಅಥವಾ ಡಿಸಿಷನ್ ಸರಿ ಇದೆಯಾ ತಪ್ಪಿದೆಯಾ, ಪ್ರತಿಯೊಂದು ಕೂಡ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗಂತೂ ಈ ಮೂವಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೂವಿ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಒಂದು ಶಾಪ್ ನೋಡಿದೆ, ಜ್ಯುವೆಲ್ರಿದು, ಮಾಲಲ್ಲೇ. ನನಗಿದೊಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೇ ಅದನ್ನು ಹಾಗೆ ಒಂದು ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ತೊಗೊಂಡೆ. ನಾನೊಂದು 4 to 5 ಪೇರ್ಸ್ ತೊಗೊಂಡೆ. ಒಂದು 3 to 4 ಪೇರ್ಸ್ ಸ್ಟಿಕ್ಕರ್ಸ್ನ ತೊಗೊಂಡೆ. ನನಗಿಷ್ಟ ಆಯಿತು. ಸೊ ನಿಮ್ಗೆ ಯಾರಿಗಾದರೂ ಅಲ್ಲಿ ಹೋದರೆ ವಿಸಿಟ್ ಮಾಡಿ ಒಂದು ಸಲ. ಆ್ಯಂಡ್ ಕಾಸ್ಟ್ ಕೂಡ ರೀಸನಬಲ್ ಆಗೇ ಇದೆ. ಅಂದರೆ 150-100 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಡಿಪೆಂಡ್ಸ್ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಈ ಜುಮ್ಕಾ ಟೈಪ್ಸ್ ಎಲ್ಲ ತುಂಬ ಇಷ್ಟ, ಅದಕ್ಕೆ ನಾನು ಈ ಥರದ್ದು ತೊಗೊಂಡೆ. ಯಾಕಂತಂದರೆ ಎಲ್ಲ ಇದಕ್ಕೂ ಇರೋ ಒಂದು ಗೋಲ್ಡ್ ಜ್ಯುವೆಲ್ರಿನೇ ಹಾಕ್ಕೊಳ್ಳೋದಕ್ಕಾಗಲ್ಲ. ಸೊ ಯಾವುದಕ್ಕೆ ಯಾವ ಥರ ಸೆಟ್ ಆಗುತ್ತೆ ಆ ರೀತಿ ಹಾಕ್ಕೋಬೇಕು. ಆ್ಯಂಡ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅದನ್ನು ಇಗ್ನೋರ್ ಮಾಡಿ. ನಾನು ರ್ಯಾಂಡಮಾಗಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನನಗೆ ಹಿಂಗೆ ಪರ್ಫೆಕ್ಟಾಗಿ ಬೇಕು, ಹಿಂಗೆ ರೆಡಿಯಾಗಿ ಹೋಗಬೇಕು, ಇದು ಯಾವುದು ನನ್ನ ತಲೆಯಲ್ಲಿಲ್ಲ. ಆ್ಯಂಡ್ ನಾನು ತುಂಬ ಕೆಲಸ ಮಾಡಿ ಟಯರ್ಡಾಗಿ ಆ ಮೂವಿಗೆ ಹೋಗಿದ್ದೀನಿ. ಸೊ ಅಂಥದ್ರಲ್ಲಿ ನಾನು ತುಂಬ ನೀಟಾಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿರೋದೆಲ್ಲ ನೀವು ನೋಡೋಕ್ಕಾಗಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.